ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರವಿ ಲಮಾಣಿ. ನಾನು ಪೋಸ್ಟ್ ಆಫೀಸ್ನಲ್ಲಿ GDS BPM ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾವು ಪೋಸ್ಟ್ ಆಫೀಸ್ನಲ್ಲಿರುವ ಲೈಫ್ ಇನ್ಶೂರೆನ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಲ್ಪ PLI ಮತ್ತು RPLI ಪಾಲಿಸಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೀವಿ ಈ ವಿಡಿಯೋದಲ್ಲಿ. ಹಾಗೆ ಥಂಬ್ನೇಲ್ನಲ್ಲಿ ಹಾಕಿದ ಪ್ರಕಾರ ಪ್ರತಿ ತಿಂಗಳು 3,000 ಜಮಾ ಮಾಡಿದರೆ ಮ್ಯಾಚುರಿಟಿಗೆ 42 ಲಕ್ಷ ಪಡೆಯಿರಿ ಅಂತ ಹಾಕಿದ್ದೀವಿ. ಇದು ನಿಜಾನ ಸುಳ್ಳ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ಬಂದುಬಿಟ್ಟು ಪೋಸ್ಟ್ ಆಫೀಸಿನ ಬೆನಿಫಿಟ್ಸ್ಗಳನ್ನು ಫಸ್ಟ್ ನೋಡ್ಕೊಂಬಿಡೋಣ. ಬೆನಿಫಿಟ್ಸ್ ಏನಪ್ಪ ಅಂದರೆ, ನಾವು ಯಾವುದರ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಂಡ್ರೆ ಅದರಲ್ಲಿ ನಾವು ಲೋ ಪ್ರೀಮಿಯಮನ್ನು ಕಟ್ತೀವಿ. ಹಾಗೆ ಅದು ಹೈ ಬೋನಸ್ ರೇಟ್ ಆಗಿರುತ್ತದೆ ಮತ್ತು ಅದು 100% ಸೇಫ್ ಅಕೌಂಟ್ಸ್ ಆಗಿವೆ. ಪ್ಲಸ್ ಇದು ನಾವು ಇಶ್ಯೂ ಮಾಡುವಂಥ ಬಾಂಡ್ಗಳು ಕೂಡ, ಪೋಸ್ಟ್ ಆಫೀಸ್ನಲ್ಲಿ ಇಶ್ಯೂ ಮಾಡುವಂಥ ಬಾಂಡ್ಗಳು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಹೆಸರಿನಲ್ಲಿ ಇಶ್ಯೂ ಮಾಡ್ತಾರೆ. ಹಾಗೆ ಇದರಲ್ಲಿ ಪಾಸ್ಬುಕ್ ಸೌಲಭ್ಯ ಕೂಡ ಇದೆ. ನೆಕ್ಸ್ಟ್ ಮ್ಯಾಚುರಿಟಿ ಟೈಮ್ನಲ್ಲಿ ಟ್ಯಾಕ್ಸ್ ರಿಬೇಟ್ ಕೂಡ ನಮಗೆ ಇದೆ. ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಿ PLI ಆಯ್ತು RPLI ಆಯ್ತು ಮಾಡಿಸೋದು ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಓಕೆ, ಇನ್ಶೂರೆನ್ಸ್ನಲ್ಲಿ 2 ಟೈಪ್ ಇನ್ಶೂರೆನ್ಸ್ ಇದ್ದಾವೆ. PLI ಅಂತ ಒಂದು, RPLI ಅಂತ ಇನ್ನೊಂದು. PLI ನೋಡೋಣ ಫಸ್ಟು. PLI ಅಂದರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅಂಚೆ ಜೀವನ ವಿಮೆ ಅಂತ ನಾವು ಕರಿತೀವಿ. ಅಂಚೆ ಜೀವನ ವಿಮೆ ಎನ್ನುವುದು ಭಾರತ ಸರ್ಕಾರದ ಅಂಚೆ ಇಲಾಖೆಗಳ ಮೂಲಕ ನೀಡಲಾಗುವ ಜೀವನ ವಿಮಾ ಆಗಿದ್ದು, ಮುಖ್ಯವಾಗಿ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರಿಗೆ ಲಭ್ಯವಾಗುತ್ತದೆ. ಅಂದರೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಹಾಗೂ ಪ್ರೈವೇಟ್ ಜಾಬ್ ಹೋಲ್ಡರ್ಸ್ಗಳಿಗೂ ಕೂಡ ಇದು ಅವೈಲೇಬಲ್ ಆಗುತ್ತದೆ. ಪ್ಲಸ್ ಅವರು ಎಲ್ಲರೂ ಗ್ರ್ಯಾಜುಯೇಟ್ ಹೋಲ್ಡರ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತದೆ. ಇದರಲ್ಲಿ ಕಡಿಮೆ ಪ್ರೀಮಿಯಂ ಹಾಗೂ ಹೆಚ್ಚು ಬೋನಸ್ ಸೌಲಭ್ಯವಿದೆ. ಆದ ಕಾರಣ ಇದು ಎಜುಕೇಷನ್ ಮುಗಿಸಿರುವಂಥ, ಡಿಗ್ರಿ ಯಾರ್ಯಾರು ಮುಗಿಸಿರ್ತಾರೆ ಅವರಿಗೆ ಇದು ಬೆಸ್ಟ್ ಪಾಲಿಸಿ ಆಗ್ತಿರ್ತದೆ. ಓಕೆ, ನೆಕ್ಸ್ಟ್ 2ನೇ ಪಾಲಿಸಿ ಬಂದುಬಿಟ್ಟು RPLI ಅಂತ, ಗ್ರಾಮೀಣ ಅಂಚೆ ಜೀವನ ವಿಮೆ ಅಂತ ಕರಿತೀವಿ. ಗ್ರಾಮೀಣ ಅಂಚೆ ಜೀವನ ವಿಮೆ ಎನ್ನುವುದು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಲಭ್ಯವಾಗುವ ಕಡಿಮೆ ವೆಚ್ಚದ ಜೀವನ ವಿಮಾ ಯೋಜನೆ. ಅಧಿಕೃತ ವಿಮಾ ವ್ಯವಸ್ಥೆಯಿಂದ ವಂಚಿತರಾಗಿರುವ ಗ್ರಾಮೀಣ ಅಂಚೆ ಜನರಿಗೆ ರಕ್ಷಣೆ ಒದಗಿಸುವ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಲಾಗಿದೆ. ಅಂದರೆ ಗ್ರಾಮೀಣ ಅಂಚೆ ಜೀವನ ವಿಮೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ, ಎಲ್ಲ ಜನರಿಗೆ, ಆದರೆ ಅದರ ಏಜ್ ಕ್ರೈಟೇರಿಯಾ ಇದೆ. ಅದರ ಮೇಲ್ಪಟ್ಟ ಎಲ್ಲ ಜನರಿಗೆ ಇದು ಅಪ್ಲಿಕೇಬಲ್ ಆಗ್ತದೆ. ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದರೆ ಇದು ಗ್ರಾಮೀಣ ಲೆವೆಲಿಗೆ ಯಾರು ಬೇಕಾದರೂ ಮಾಡಿಸ್ಬೋದು, ಆದರೆ ಏಜ್ ಕ್ರೈಟೇರಿಯಾ ಅನುಗುಣವಾಗಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ PLI ಮತ್ತು RPLI ಇರುವಂಥ ಡಿಫ್ರೆನ್ಸನ್ನು ನಾವು ನೋಡೋಣ. PLI ಅಂದರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. RPLI ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಆಲ್ರೆಡಿ ನಮಗೆ ಗೊತ್ತಾಗ್ಬಿಟ್ಟಿದೆ. ಓಕೆ, ಯಾರ್ಯಾರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ನಾವು ಕೂಡ ಅದನ್ನು ನೋಡ್ಕೊಂಡ್ವಿ. ಆದರೂ ನೋಡೋಣ. ಇಲ್ಲಿ PLI ಅಂದರೆ ಅದು ಸರ್ಕಾರಿ ಪ್ಲಸ್ ಗ್ರ್ಯಾಜುಯೇಟ್ ಹೋಲ್ಡರ್ಸ್ಗೆ ಅಪ್ಲಿಕೇಬಲ್ ಆಗ್ತದೆ. ಹಾಗೆ RPLI ಎಲ್ಲ ಗ್ರಾಮೀಣ ಪ್ರದೇಶ ಜನರಿಗೂ ಕೂಡ ಅಪ್ಲಿಕೇಬಲ್ ಆಗ್ತದೆ. ಓಕೆ, ಯಾವ ವ್ಯಾಪ್ತಿಯಲ್ಲಿ ಬರ್ತದೆ ಅಂದರೆ PLI ನಗರ ಮತ್ತು ಉದ್ಯೋಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ. RPLI ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಬರ್ತದೆ. ಓಕೆ, ಪ್ರೀಮಿಯಂ ಏನಾಗಿರ್ತದೆ ಅಂದರೆ PLIದಲ್ಲಿ ಕಡಿಮೆ ಇರ್ತದೆ. ಹಾಗೆ RPLIದಲ್ಲಿ PLIಕ್ಕಿಂತ ಕಂಪೇರ್ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಇರ್ತದೆ ಅಷ್ಟೇ. ಹಾಗೆ ಇದರ ಉದ್ದೇಶಗಳನ್ನು ನೋಡೋಣ. PLI ತಂದಿರುವಂಥ ಉದ್ದೇಶ ನೌಕರರ ಕಲ್ಯಾಣಕ್ಕಾಗಿ ಮತ್ತು RPLI ಗ್ರಾಮೀಣ ಜನರಿಗೆ ವಿಮಾ ಭದ್ರತೆ ಕೊಡಿಸುವಗೋಸ್ಕರ ತಂದಿರುವಂಥ ಇನ್ಶೂರೆನ್ಸ್ ಪಾಲಿಸಿಗಳು ಆಗಿರ್ತವೆ. ಹಾಗೆ ಪ್ರಾರಂಭದ ವರ್ಷ ನೋಡೋಣ. ಇಲ್ಲಿ PLI 1884ರಲ್ಲಿ ಬಂದಿದೆ. ಹಾಗೆ RPLI 1995ರಲ್ಲಿ ಬಂದಿದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದುಬಿಟ್ಟು ಎರಡಕ್ಕೂ ಸೇಮ್ ಆಗಿದೆ. PLIಗೂ ಅದು ಸೇಮ್, ಹಾಗೆ RPLIಗೂ ಸೇಮ್. 19ರಿಂದ 55 ವರ್ಷದೊಳಗೆ ಇರುವಂಥ ಎಲ್ಲ 19ರಿಂದ 55 ವರ್ಷದ ಒಳಗಿರುವಂಥ ಎಲ್ಲರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗ್ತದೆ. ಓಕೆ, ನೆಕ್ಸ್ಟ್ RPLI ಮತ್ತು PLIನಲ್ಲಿ ಸ್ವಲ್ಪ ಟೈಪ್ಸ್ಗಳು ಇವೆ, ಅವನ್ನ ಸ್ವಲ್ಪ ನೋಡಿ. RPLIಯಲ್ಲಿ ಟೋಟಲ್ 6 ಟೈಪ್ಸ್ ಇದ್ದಾವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೇ ಟೈಪ್ಸನ್ನು ನೋಡೋಣ. ಅದು ಯಾವುದಂದರೆ ಗ್ರಾಮ ಸಂತೋಷ್, ಅಂದರೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಅಂತ ಕರಿತೀವಿ. ನಾರ್ಮಲ್, ಈಸಿಲಿ ಪ್ಲಸ್ ಎಲ್ಲರೂ ಬಹಳಷ್ಟು ಜನರು ಮಾಡಿಸುವಂಥ ಇನ್ಶೂರೆನ್ಸ್ ಯಾವುದಪ್ಪ ಅಂದರೆ ಗ್ರಾಮ ಸಂತೋಷ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ PLIನಲ್ಲಿಯೂ ಕೂಡ ಅದನ್ನು ಬರೀ ಸಂತೋಷ್ ಅಂತ ಕರಿತೀವಿ. ಓಕೆ,
ಎಂಡೋಮೆಂಟ್ ಅಶ್ಯೂರೆನ್ಸ್ ಅದು ಬರೀ ಸಂತೋಷ ಅಂತ ಕರಿತೀವಿ. ಓಕೆ, ಇವು ಎರಡರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಈ ಕಡೆ ಬರ್ದಿದ್ದೀವಿ ಎ ಸಂತೋಷ್ ಅಂತ, ಅಂದರೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಸಂತೋಷ್ ಅಂತ ಬರ್ದಿದ್ದೀವಿ. ಈ ಕಡೆ ಎ ಗ್ರಾಮ ಸಂತೋಷ್ ಅಂತ ಬರ್ದಿದ್ದೀವಿ, ಅಂದರೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಗ್ರಾಮ ಸಂತೋಷ್ ಅಂತ. ಇದು RPLI, ಇದು PLI. ಓಕೆ, PLIನಲ್ಲಿ ಮಿನಿಮಮ್ ಏಜ್ ಕ್ರೈಟೀರಿಯಾ ಬಂದುಬಿಟ್ಟು 19 ವರ್ಷ, ಹಾಗೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 15 ವರ್ಷ. ಹಾಗೆ RPLIನಲ್ಲಿ ಮಿನಿಮಮ್ ಏಜ್ 19 ವರ್ಷ, ಮ್ಯಾಕ್ಸಿಮಮ್ ಏಜ್ 55 ವರ್ಷ, ಅಂದರೆ ಎರಡರಲ್ಲಿ ಅದು ಸೇಮ್ ಇರ್ತದೆ. ಓಕೆ, ಸಮ್ ಎಶ್ಯೂರ್ಡ್ ಎಷ್ಟು ಫಿಕ್ಸ್ ಮಾಡ್ಬೋದು? ಮಿನಿಮಮ್ 20,000ಲಿಂದ ಸ್ಟಾರ್ಟ್ ಆಗ್ತದೆ, ಮ್ಯಾಕ್ಸಿಮಮ್ 50 ಲಕ್ಷ ಮಟ್ಟ ನೀವು ಇದರಲ್ಲಿ ತುಂಬೋದು. ನೆಕ್ಸ್ಟ್ ಅದೇ RPLIನಲ್ಲಿ ಆದರೆ ಮಿನಿಮಮ್ 10,000ರಿಂದ ಸ್ಟಾರ್ಟ್ ಆಗ್ತದೆ, ಮ್ಯಾಕ್ಸಿಮಮ್ 10 ಲಕ್ಷದ ಮಟ್ಟ ನೀವು ತುಂಬೋದು. ಪ್ಲಸ್ ಬೋನಸ್ ರೇಟ್ ನೋಡೋಣ. ಇಲ್ಲಿ ಬೋನಸ್ ರೇಟ್ ಯಾವಾಗಲೂ 1,000 ರೂಪಾಯಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, PLIನಲ್ಲಿ ಬೋನಸ್ ರೇಟ್ 52 ರೂಪಾಯಿ ಇದೆ, ಹಾಗೆ RPLIನಲ್ಲಿ ಬೋನಸ್ ರೇಟ್ 48 ರೂಪಾಯಿ ಇದೆ. ಓಕೆ, ನೀವು ಪ್ರೀಮಿಯಂ ಕಂತನ್ನು ನೀವು ಇಯರ್ಲಿನೂ ಕಟ್ಬೋದು, ಹಾಫ್ ಇಯರ್ಲಿನೂ ಕಟ್ಬೋದು, ಕ್ವಾರ್ಟರ್ಲಿನೂ ಕಟ್ಬೋದು, ಮಂತ್ಲಿನೂ ಕಟ್ಬೋದು. ಅಂದರೆ ತಿಂಗಳೂ ಕಟ್ಬೋದು, ನೀವು 3 ತಿಂಗಳಿಗೊಮ್ಮೆ ಕಟ್ಬೋದು, 6 ತಿಂಗಳಿಗೊಮ್ಮೆ ಕಟ್ಬೋದು, ವರ್ಷಕ್ಕೊಮ್ಮೆನಾದರೂ ಕಟ್ಬೋದು. ನಿಮಗೆ ಬೆನಿಫಿಟ್ ಏನಪ್ಪ ಅಂದರೆ, ನೀವು ಮಂತ್ಲಿ ಕಟ್ತಾ ಇದ್ದರೆ ಅದನ್ನು ಒಮ್ಮೆಲೆ ಒಂದು ವರ್ಷಕ್ಕೆ ಕಟ್ಟಿದರೆ ಸ್ವಲ್ಪ ನೀವು ಕಟ್ಟುವಂಥ ಪ್ರೀಮಿಯಂ ಅಮೌಂಟ್ನಲ್ಲಿಯೂ ಕೂಡ ಸ್ವಲ್ಪ ಕನ್ಸೆಷನ್ ಸಿಗುತ್ತದೆ. ಇದು ಭಾಳ ಯೂಸ್ಫುಲ್ ಆಗ್ತದೆ. ಅದಕ್ಕೋಸ್ಕರ ನೀವು ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಮಾಡಿಸೋದೇ ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ, ಒಂದು ಉದಾಹರಣೆಯಿಂದ ನಾವು ಇದನ್ನು ತಿಳ್ಕೊಳ್ಳೋಣ. ಉದಾಹರಣೆಗೆ ಒಬ್ಬ ರಾಜು ಇದ್ದಾನಂತೆ ತಿಳಿದುಕೊಳ್ಳಿ. ರಾಜು ಒಬ್ಬ ಸರ್ಕಾರಿ ಕೆಲಸ ಹೊಂದಿದ ವ್ಯಕ್ತಿ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ನೀವು ಯಾರನ್ನಾದರೂ ಎಕ್ಸಾಂಪಲ್ ತಿಳ್ಕೊಬೋದು. ನಾವಿಲ್ಲಿ ರಾಜು ಅಂತ ತಗೊಂಡಿದ್ದೀವಿ. ಓಕೆ, ಅವನ ಏಜ್ ಬಂದುಬಿಟ್ಟು 20 ವರ್ಷ ಅಂತ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಅವನು ಪೋಸ್ಟ್ ಆಫೀಸ್ನಲ್ಲಿ ಬಂದು ಒಂದು PLI ಅಕೌಂಟನ್ನು ಓಪನ್ ಮಾಡಿದ್ದಾನೆ. ಈಗ ಓಪನ್ ಮಾಡ್ತಾ ಇದ್ದಾನೆ. ಅವನ ಏಜ್ ಬಂದುಬಿಟ್ಟು 20 ವರ್ಷ ಆಗಿದೆ. ಅವನು ಸಮ್ ಎಶ್ಯೂರ್ಡ್ 15 ಲಕ್ಷದವರೆಗೂ ಮಾಡ್ತೀನಂತ ಒಪ್ಕೊಂಡಿದ್ದಾನೆ. ಹಾಗಾದರೆ ಅವನ ಮ್ಯಾಚುರಿಟಿ ಏಜಸನ್ನು ನಾವಿಲ್ಲಿ ನೋಡೋದಾದರೆ 35 ವರ್ಷ ಬರ್ತದೆ ಅವನಿಗೆ, 40 ವರ್ಷ, 45 ವರ್ಷ, 50 ವರ್ಷ, 55 ವರ್ಷ, ಈ ಟೈಪ್ ಮ್ಯಾಚುರಿಟಿ ಏಜಸ್ ಅವನಿಗೆ ಅಪ್ಲಿಕೇಬಲ್ ಆಗ್ತದೆ. ಹಾಗಾದರೆ ಅವನ ಮಂತ್ಲಿ ಪ್ರೀಮಿಯಂ ಎಷ್ಟಾಗ್ತದೆ ಅವನ್ನೆಲ್ಲ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ, ಒಂದು ಆ್ಯಪ್ ಇದೆ, ಪೋಸ್ಟ್ ಇನ್ಫೋ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ಹಾಕಿ ನಾವು ಚೆಕ್ ಮಾಡಿದರೆ ಅದರ ಡೀಟೇಲ್ಸ್ ಎಲ್ಲ ಬಂದುಬಿಡ್ತದೆ. ಅಂದರೆ ಅವರ ಆಧಾರ್ ಕಾರ್ಡ್ನಲ್ಲಿರುವಂಥ ಡೇಟಾ ಬರ್ತನ್ನು ನಾವು ಅದರಲ್ಲಿ ಹಾಕಿದರೆ ನಿಮಗೆ ಪ್ಲಸ್ ಸಮ್ ಎಶ್ಯೂರ್ಡನ್ನು ಕೂಡ ಹಾಕಬೇಕು. ಸಮ್ ಎಶ್ಯೂರ್ಡು ಪ್ಲಸ್ ಅವ್ನ ಡೇಟಾ ಬರ್ತ್ ಹಾಕಿಬಿಟ್ರೆ ಅದರದ ಪಾಲಿಸಿ ಬಂದುಬಿಡ್ತದೆ. ಎಷ್ಟು ಮಂತ್ಲಿ ಎಷ್ಟು ಕಟ್ಟೋದು, ಇಯರ್ಲಿ ಎಷ್ಟು ಕಟ್ಟೋದು, ಹಾಫ್ ಇಯರ್ಲಿ ಎಷ್ಟು ಕಟ್ಬೋದು ಅನ್ನೋದೆಲ್ಲ ಎಲ್ಲ ಚಾರ್ಟ್ ತೋರಿಸ್ತದೆ. ನಿಮಗೆ ಅದರ ಲಿಂಕನ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಈಗ ರಾಜು ಬಂದುಬಿಟ್ಟು 15 ಲಕ್ಷ ಸಮ್ ಎಶ್ಯೂರ್ಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಅವನ ಏಜ್ ಬಂದುಬಿಟ್ಟು 20 ವರ್ಷ. ಹಾಗಾದರೆ ಅವನಿಗೆ ಎಲಿಜಿಬಲ್ ಆಗುವಂಥ ಮ್ಯಾಚುರಿಟಿ ಏಜಸ್ಸು 35 ವರ್ಷ, 40 ವರ್ಷ, 45 ವರ್ಷ, 50 ವರ್ಷ, 55 ವರ್ಷ. ಓಕೆ, ನಾವು ಥಂಬ್ನೇಲ್ನಲ್ಲಿ ಹಾಕಿದ್ದೀವಲ್ಲ, ಏನಂದರೆ ಪ್ರತಿ ತಿಂಗಳ 3,000 ರೂಪಾಯಿ ಕಟ್ಟಿದರೆ ಅವನಿಗೆ ಮ್ಯಾಚುರಿಟಿಯಲ್ಲಿ 42 ಲಕ್ಷ ಬರ್ತದೆ ಅಂತ ಇದೆ. ಅದು ಎಕ್ಸಾಂಪಲಿಗೆ ನಾವು ಇಲ್ಲಿ ತೊಗೊಂಡು ತೋರಿಸ್ತಾ ಇದ್ದೀವಿ. ಇವನ್ನ ನಾವು ಪೋಸ್ಟ್ ಇನ್ಫೋ ಆ್ಯಪ್ನಲ್ಲಿ ಹಾಕಿ ಚೆಕ್ ಮಾಡಿದರೆ ಎಕ್ಸಾಕ್ಟ್ ಇಷ್ಟೇ ಬರ್ತದೆ. ಇದು 2025ರ ಬೋನಸ್ ರೇಟ್ ಪ್ರಕಾರ ಇದು ಬಂದಿರೋದು. ಬೋನಸ್ ರೇಟ್ ಇರೋದು ಎಷ್ಟು? 52 ರೂಪಾಯಿ. ಎಷ್ಟಕ್ಕೆ? 1000 ರೂಪಾಯಿಗೆ. ಹಾಗಾದರೆ ಕ್ಯಾಲ್ಕುಲೇಟ್ ಮಾಡಿದರೆ ಆ್ಯನ್ಯುವಲಿ ಬೋನಸ್ ಎಷ್ಟಾಗ್ತದೆ? 78,000 ರೂಪಾಯಿ ಬೋನಸ್ ಪರ್ ಆ್ಯನಮ್, ಅಂದರೆ 78,000 ರೂಪಾಯಿ ಒಂದು ವರ್ಷಕ್ಕೆ ಅವನ್ನ ಬೋನಸ್ ರೇಟ್ ಆಗಿರ್ತದೆ, ಬೋನಸ್ ಅಮೌಂಟ್ ಆಗಿರ್ತದೆ. ಓಕೆ, ಹಾಗಾದರೆ ಅಕಸ್ಮಾತ್ ಇಷ್ಟು ಅಮೌಂಟ್ ಬರ್ತದೆ ಅವನಿಗೆ. ಓಕೆ, ಅಂದರೆ ಅವನು 35 ವರ್ಷದ ಡ್ಯೂರೇಷನ್ ತೊಗೊಂಡ್ರೆ ಅವನಿಗೆ ಫೈನಲಿ ಮ್ಯಾಚುರಿಟಿ ಅಮೌಂಟು 42 ಲಕ್ಷ ಬರ್ತದೆ. ಓಕೆ, ಇಷ್ಟು ಅವನಿಗೆ ಅಮೌಂಟ್ ಬರ್ತದೆ. ಇದು ಒಂದು ಎಕ್ಸಾಂಪಲ್. ಓಕೆ, ಇನ್ ಕೇಸ್ ಅವನು ತೀರ್ಕೊಂಡ್ಬಿಟ್ಟ ಅಂದರೆ, ಅವನು ಡೆತ್ ಆದನ ಅಂದರೆ ಎಷ್ಟು ಬರ್ತದೆ ಅನ್ನೋದನ್ನು ಅವರು ಫಿಕ್ಸ್ ಮಾಡಿದಂಥ ಸಮ್ ಎಶ್ಯೂರ್ಡ್ ಎಷ್ಟು? 15 ಲಕ್ಷ. ಸಪೋಸ್ 4 ವರ್ಷಗಳ ನಂತರ ಅವರು ತೀರ್ಕೊಂಡ್ಬಿಟ್ಟಂದರೆ 4 ವರ್ಷದ ಏನು ಬರ್ತದೆ? ಬೋನಸ್ ಬರ್ತದೆ. ಓಕೆ, ಸಮ್ ಎಶ್ಯೂರ್ಡ್ ಅಂತೂ ಬರ್ತದೆ 15 ಲಕ್ಷ ಪ್ಲಸ್ 4 ವರ್ಷದ ಬೋನಸ್ಸು ಕೂಡ ಅವರಿಗೆ ಆ್ಯಡ್ ಆಗ್ತದೆ. 1 ವರ್ಷದ ಬೋನಸ್ ಎಷ್ಟು? 78,000 ಇಂಟು 4 ಮಾಡಿದರೆ 3,12,000 ರೂಪಾಯಿ ಬೋನಸ್ ಬರ್ತದೆ. ಟೋಟಲ್ ಅವನಿಗೆ 4 ವರ್ಷದ ನಂತರ ತೀರ್ಕೊಂಡ್ರೆ 18,12,000 ರೂಪಾಯಿ ಬರ್ತದೆ.
ಈ ರೀತಿಯಾದ ಬೆನಿಫಿಟ್ಸ್ RPLI ಮತ್ತು PLIನಲ್ಲಿ ಮಾಡಿಸಿದರೆ ನಿಮಗೆ ಇಷ್ಟು ಬೆನಿಫಿಟ್ ಅದಾವೆ. ಆದರೆ ಬೆಸ್ಟ್ ಅಂದರೆ ನೀವು ಬೇರೆ ಬೇರೆ LICಗಳನ್ನು ಮಾಡಿಸೋಕ್ಕಿಂತ ನಮ್ಮಲ್ಲಿ ಪೋಸ್ಟ್ ಆಫೀಸ್ನಲ್ಲಿ PLI RPLI ಮಾಡಿಸಿದರೆ ನಿಮಗೆ ಬಹಳ ಉತ್ತಮ ಆಗ್ತದೆ. ನಾನು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗಲೇ ನಂದು ಒಂದು ಸ್ವಂತ ಪಾಲಿಸಿಯನ್ನು ನಾನು ಮಾಡಿಸ್ಕೊಂಡಿದ್ದೀನಿ. ಅದನ್ನು ನೋಡೋಣ ಇಲ್ಲಿ. ನಾನು ಯಾವಾಗಂದರೆ 2024ರಲ್ಲಿ ನಾನು ಪಾಲಿಸಿಯನ್ನು ತೊಗೊಂಡಿದ್ದೆ. ಆವಾಗ ನನಗೆ ಏಜ್ ಎಷ್ಟಿತ್ತು? 22 ಇತ್ತು. ನಾನು ತೊಗೊಂಡಿರುವಂಥ ಟರ್ಮು 55, ಅಂದರೆ ಮ್ಯಾಚುರಿಟಿ ಏಜ್ 55 ವರ್ಷಕ್ಕೆ ನನಗೆ ಮ್ಯಾಚುರಿಟಿ ಏಜ್ ಆಗ್ತದೆ. ನಾನು ಮಂತ್ಲಿ 2150 ರೂಪಾಯಿ ಕಟ್ತೀನಿ. ಓಕೆ, ಹಾಗಾದರೆ ಈಗಿನ ಬೋನಸ್ ರೇಟ್ ಪ್ರಕಾರ ನೋಡಿದರೆ ನನಗೆ ಮ್ಯಾಚುರಿಟಿ ಏಜ್ 55ಕ್ಕೆ ನನಗೆ ಟೋಟಲ್ ಮ್ಯಾಚುರಿಟಿ ಅಮೌಂಟ್ ಎಷ್ಟು ಬರ್ತದೆ? 27 ಲಕ್ಷ ಬರ್ತದೆ ಈಗಿನ ರೇಟ್. ಆದರೆ ಅವಾಗಿನ 2024ರಲ್ಲಿ ನಾನು ಮಾಡಿಸಿದ ಪ್ರಕಾರ ಸ್ವಲ್ಪ ಕಮ್ಮಿ ಬರ್ಬೋದು. ಆದರೆ ಇವಾಗ ಮಾಡಿಸಿದರೆ ಅದನ್ನೇ ಇವಾಗ ಮಾಡಿಸಿದರೆ ಎಷ್ಟು ಬರ್ತದೆ? 27 ಲಕ್ಷ ಬರ್ತದೆ. ಅಂದರೆ ನನ್ನ ಸಮ್ ಇಶ್ಯೂಡ್ ಎಷ್ಟು? 10 ಲಕ್ಷ. 10 ಲಕ್ಷಕ್ಕೆ ನನಗೆ ಟೋಟಲ್ ಬೋನಸ್ ಎಷ್ಟು ಬರ್ತದೆ? 17 ಲಕ್ಷ ಬೋನಸ್ ಬರ್ತದೆ. ಅಂದರೆ ನನ್ನ ಸಮ್ ಇಶ್ಯೂಡ್ಗಿಂತ ನಿಯರ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 2% ಅಂದರೆ ಡಬಲ್ ಆಗ್ತದೆ ಅವರು ಕೊಡುವಂಥ ಬೋನಸ್. ಅಂದರೆ ಸಮ್ ಇಶ್ಯೂಡ್ 10 ಲಕ್ಷ ಪ್ಲಸ್ ಬೋನಸ್ಸು 17 ಲಕ್ಷ, ಟೋಟಲ್ 27 ಲಕ್ಷ. ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮ್ಮದು ಬೋನಸ್ ಏನಾಗ್ತದೆ? ಡಬಲ್ ಟೈಪ್ ಆಗ್ತದೆ. ಓಕೆ, ಈ ರೀತಿಯಾದ ಬೆನಿಫಿಟ್ ಪೋಸ್ಟ್ ಆಫೀಸ್ನಲ್ಲಿ ಇದೆ. ಪ್ಲೀಸ್ ನೀವು ಬಂದು ಪೋಸ್ಟ್ ಆಫೀಸ್ನಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಈ ಪಾಲಿಸಿಯನ್ನು ತಗೋಬೇಕಂತ ನಿಮ್ಮಲ್ಲಿ ನಾವು ಕೇಳ್ಕೊತೀವಿ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್, ಯಾರು ಮಾಡಿಸ್ತಾರೆ ಅವರ ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸು, ಹಾಗೆ ಒಂದು ಫೋಟೋ ಪ್ಲಸ್ ನಾಮಿನಿಯವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗ್ತದೆ. ಓಕೆ, ಬೇರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ನೀವು ಹೋಗಿ ಭೇಟಿ ಆಗ್ಬೋದು. ಇಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡ್ತೀವಪ್ಪ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಫೋಕಸ್ ವಿತ್ ರವಿ ಅಂತ. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನಮ್ಮ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ನಿಮಗೆ ನಾವು ರಿಪ್ಲೈನೂ ಕೂಡ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಈ ರೀತಿಯಾದ ವಿಡಿಯೋಗಳನ್ನು ನಾವು ಮತ್ತೆ ತರ್ತಾ ಇರ್ತೀವಿ. ಆದ ಕಾರಣ ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.